ನೀವು ಇದೇ ರೀತಿಯಾಗಿ ಹಾದಿಯಲ್ಲಿ ನಿಂತು ಹೋರಾಟ ಮಾಡೋದು, ಬೀದಿಯಲ್ಲಿ ನಿಂತು ಹೋರಾಟ ಮಾಡೋದು, ಗಟಾರದಲ್ಲಿ ನಿಂತು ಹೋರಾಟ ಮಾಡೋದು, ದಿನ ನಮಸ್ಕಾರ ಹಾಕೋದು, ಶಾಂತ ರೀತಿಯಲ್ಲಿ ಹೋರಾಟ ಮಾಡೋದು, ಇದರಿಂದ ಸರ್ಕಾರಕ್ಕೆ ಏನು ಫರಕ್ ಬೀಳಲ್ಲ. ಒಂದು ಪರ್ಸೆಂಟೇಜ್ ಕೂಡ ಫರಕ್ ಬೀಳಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಡಬಲ್ ಡಿಗ್ರಿಯನ್ನ ಮುಗಿಸಿದ್ರ, ಡಿಗ್ರಿ ಮುಗಿಸಿದ್ರ, ಸ್ವಲ್ಪ ಆದ್ರೂ ಜ್ಞಾನ ಇರ್ಬೇಕಲ್ಲ. ಶಾಂತಿಯುತವಾಗಿ ಹೇಳಿದ್ರೆ ಈ ಒಂದು ಸರ್ಕಾರ ಕೇಳಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ನನಕ್ಕಿಂತ ಜಾಸ್ತಿ ಶಾನೆ ಇದ್ದಾರ, ಡಬಲ್ ಡಿಗ್ರಿ ಮುಗಿಸಿದಾರ, ಪ್ರತಿಯೊಬ್ಬರಿಗೆ ಓದಾಕ್ ಬರತ್ತೆ, ಬರ್ಯಾಕ್ ಬರತ್ತೆ, ಕನ್ನಡದಲ್ಲಿಕ್ಕಿಂತ ಇಂಗ್ಲಿಷ್ ನಲ್ಲಿ ಬರ್ಯಾಕ್ ಬರತ್ತೆ. ಪ್ರತಿಯೊಬ್ಬರು ಕೂಡ ಪ್ರಧಾನ ಮಂತ್ರಿ ಅವರಿಗೆ ಲೆಟರ್ ಬರೀರಿ, ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ. ನ್ಯಾಷನಲ್ ಟಿವಿಯಲ್ಲಿ ನ್ಯೂಸ್ ಬರತ್ತೆ. ಅವಾಗಲಾದ್ರೂ ಈ ಒಂದು ರಾಜ್ಯ ಸರ್ಕಾರ ನಾಚಿಕೆ ಪಟ್ಟು ನೇಮಕಾತಿ ಆದ್ರೂ ರಿಲೀಸ್ ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ. ಎಲ್ಲಿಯಾದ್ರೂ ಕೂತು ಒಬ್ಬೊಬ್ಬರು ಪತ್ರ ಬರೀತಿದ್ದಾರೆ. DCM ದವರಿಗೆ, ಅದ ನಂತರ ಈ ಒಂದು DK ಶಿವಕುಮಾರ್ ಅವರಿಗೆ, ಈ ಒಂದು CM ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪತ್ರ ಬರೆಯೋದ್ರಿಂದಾನೇ ನಿಮ್ಮೊಂದು ಜೀವನ ಉದ್ಧಾರ ಆಗತ್ತೆ ಹೊರತು ಹೋರಾಟ ಮಾಡೋದ್ರಿಂದ ಉದ್ಧಾರ ಆಗಲ್ಲ. ಹೋರಾಟ ಮಾಡಿದ್ರೆ ಶಾಂತಿಯುತಿಯಲ್ಲಿ ಹೋರಾಟ ಮಾಡೋದಲ್ಲ. ಈ ಒಂದು ಸರ್ಕಾರ ಕಿತ್ತು ಎಸಿಬೇಕು ಅಂದ್ರೆ ಈ ಒಂದು ಸರ್ಕಾರಕ್ಕೆ ಬುದ್ಧಿ ಬರತ್ತೆ. ಯಾಕಪ್ಪ ಈ ಒಂದು ಹೇಳ್ತಾ ಇದ್ದೇನೆ ಅಂದ್ರೆ, ಅವ್ರು ನೋವು ಕೇಳಕ್ ಆಗ್ತಾ ಇಲ್ಲ. ಪಾಪ ವಿದ್ಯಾರ್ಥಿಗಳು ನೋವು. ಇವತ್ತು ಆ ಒಂದು ಜಿಲ್ಲೆಯಲ್ಲಿ ಹೋರಾಟ ಆಗತ್ತೆ, ಮತ್ತೊಂದು ಈ ಒಂದು ಜಿಲ್ಲೆಯಲ್ಲಿ ಹೋರಾಟ ಆಗತ್ತೆ. ಅವರು ಒಂದು ಕರ್ನಾಟಕ ರಾಜ್ಯದ ಹೋರಾಟ ಮಾಡುವಂತ ಯುವಕರನ್ನೆಲ್ಲ ಒಳಗಡೆ ಹಾಕ್ತಿದ್ದಾರೆ. ಅವರಿದ್ದವರು ಶಾಂತಿಯುತಿಯಲ್ಲಿ ಹೋರಾಟ ಮಾಡ್ಬೇಕಂತಾರೆ. ನಡ್ಕೋತ ಹೋಗ್ತಿದ್ದಾರೆ, ಪಾದಯಾತ್ರೆ ಮಾಡ್ತಿದ್ದಾರೆ, ದಿನ ನಮಸ್ಕಾರ ಹಾಕ್ತಿದ್ದಾರೆ, ನಮೋ 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 ಅಂತ ಹೇಳಿ ಒಡ್ಕೋತ ಹೋಗುವಂತ ಪಾದಯಾತ್ರೆ ಮಾಡ್ತಿದ್ದಾರೆ. ಇದರಿಂದ ಸರ್ಕಾರಕ್ಕೆ ಏನು ಬೀಳಲ್ಲ. ನಡ್ಕೋತ ಡೈಲಿ ಹೋಗ್ತಾರಲ್ಲ ಮನುಷ್ಯರೇ, ಅದೇ ರೀತಿ ನಡ್ಕೋತ ಹೋಗೋದಂತೆ. ದಿನಾಲು ಒಬ್ಬರು ಹೋಗ್ತಾರೆ, ಅದರಲ್ಲಿ ಗುಂಪದಲ್ಲಿ ಹೋಗೋದು. ಇಷ್ಟ ಇದು ಹೋರಾಟ. ಇದು ನೇಪಾಳ ಐತ್ ನೋಡಿ. ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ಸರ್ಕಾರಕ್ಕೆ ಬುದ್ಧಿ. ಇಲ್ಲ ಅಂದ್ರೆ ನೇಮಕಾತಿ ಆಗೋದಿಲ್ಲ. ನೀವು ಮುತ್ತೆ ಆಗ್ತಿರೋ ಹೊರತು ನಿಮ್ಗೆ ಕೆಲಸ ಆಗಲ್ಲ. ಈ ಎಲ್ಲ ಟ್ವೀಟಿಗೆ ಹಾಕೋದಕ್ಕೆ ಮೂಲ ಕಾರಣ ಒಂದೇ ಲೆಟರ್ ಬರೆದಿದ್ದಕ್ಕೆ ನ್ಯೂಸ್ ಪೇಪರ್ನಲ್ಲಿ ಬಂದಿದೆ. ಅದು ವಿಜಯ ಕರ್ನಾಟಕ. ಒಬ್ಬ ಯುವಕರು ಒಂದೇ ಲೆಟರ್ ಬರೆದಿದ್ದಕ್ಕೆ ನ್ಯೂಸ್ ಪೇಪರ್ನಲ್ಲಿ ಬಂದಿದೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಅವರಿಗೆ ಪ್ರತಿಯೊಬ್ಬರು ಓದಿದವರು ಇದ್ದಾರ, ಡಬಲ್ ಡಿಗ್ರಿ ಮುಗಿಸಿದ್ರ, ಡಿಗ್ರಿ ಮುಗಿಸಿದ್ರ, ಪ್ರಧಾನಮಂತ್ರಿ ಅವರಿಗೆ ಲೆಟರ್ ಬರೀರಿ. ಅದು ನ್ಯಾಷನಲ್ ಟಿವಿಯಲ್ಲಿ ಬರತ್ತೆ, ಎಲ್ಲ ಕಡೆ ನ್ಯೂಸ್ ಆಗತ್ತೆ, ಇಡೀ ಭಾರತನೇ ನೋಡುತ್ತೆ ಕರ್ನಾಟಕ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿ. ಹಿಂಗೆ ಆದ್ರೆ ನೀವು ಕೆಲಸ ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಪ್ರೈವೇಟ್ ಜಾಬ್ ಇದ್ದದನ್ನ ಬಿಟ್ಟು ಗೋರ್ಮೆಂಟ್ ಕಡೆ ಓದ್ತಾ ಇದ್ದಾರ. ಇರುವಂತ ಜಾಬ್ ಅನ್ನ ಕಳ್ಕೊಂಡು ಈ ಒಂದು ನೇಮಕಾತಿ ಆಗತ್ತೆ. ಇವನ್ ಸರ್ಕಾರದವ್ರು ಹೇಳ್ತಿದಾರಲ್ಲ ಶೀಘ್ರದಲ್ಲಿ ಅಂತ ಹೇಳಿ, ಅದನ್ನ ಕೇಳ್ಕೊಂಡು ಈ ಒಂದು ವಿದ್ಯಾರ್ಥಿಗಳು ನಮಗೆ ಓದೋದಕ್ಕೆ ಲಕ್ಷ್ಯ ಆಗಲ್ಲ, ಬರೀ 2 ದಿನ 4 ದಿನ 2 ದಿನದಲ್ಲಿ ನೇಮಕಾತಿ ಆಗತ್ತೆ ಅಂತ ಏನ್ ಭರವಸೆ ಕೊಡ್ತಾರಲ್ಲ, ಇದನ್ನ ನಂಬಿ ಇದ್ದಂತ ಜಾಬ್ ಕಳ್ಕೊತಿದ್ದಾರೆ. ಈ ಯುವಕನ ಪರಿಸ್ಥಿತಿ ಹಂಗೆ ಆಗಿದೆ. ಏನಪ್ಪಾ ಅಂದ್ರೆ, ಕುಟುಂಬದಲ್ಲಿ ತಂದೆ ತಾಯಿ, ಅದನ್ನ ಸಣ್ಣ ಮಕ್ಕಳು, ದೊಡ್ಡವರು, ಇಷ್ಟು ಜನ ಇರ್ತಾರೆ. ಸಣ್ಣ ಮಗ ಇವೇನ್ ಲೆಟರ್ ಬರೆದಿರ್ತಾನೆ CM ದವ್ರಿಗೆ, ಸಣ್ಣ ಮಗ ಅವ್ ಇದ್ದಂತ ಜಾಬು BCom ಮುಗಿಸಿದಂತ ವಿದ್ಯಾರ್ಥಿ ಈಗ ಪ್ರಸ್ತುತ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. 30,000 ತನಕ ಸ್ಯಾಲ್ರಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 30,000 ತನಕ ಸ್ಯಾಲ್ರಿ. ಆ ಒಂದು ಪ್ರೈವೇಟ್ ಜಾಬ್ ಅನ್ನ ಬಿಟ್ಟು ಮ್ಯಾನೇಜರ್ ಆಗಿದಂತೆ. ಅಲ್ಲಿ ಬ್ಯಾಂಕ್ನಲ್ಲಿ ಕ್ರೆಡಿಟ್ ಮ್ಯಾನೇಜರ್ ಆಗಿ ಸೇವೆನ ಸಲ್ಲಿಸ್ತಿದ್ರು. ಖಾಸಗಿ ಹುದ್ದೆ ಆಗಿತ್ತದು. 30,000 ತನಕ ಸ್ಯಾಲ್ರಿ ಕೊಡ್ತಾ ಇದ್ರು. ಆ ಒಂದು ಜಾಬ್ ಅನ್ನ ತಿರಸ್ಕರಿಸಿ ಈಗೇನು 56,000 ರೂಪಾಯಿ 56,000 ನೇಮಕಾತಿ ಮಾಡ್ತಾರೆ ಅಂತ ಏನು ಘೋಷಣೆ ಕೊಟ್ರಲ್ಲ, ಆ ಒಂದು ಜಾಬ್ ಅನ್ನ ಬಿಟ್ಟು ಈ ಒಂದು ಗೌರ್ಮೆಂಟ್ ಜಾಬಿಗೆ ಓದ್ತಾ ಕೂತಿದ್ದಾನೆ. ಇದ್ದಂತ ಜಾಬ್ ಕಳ್ಕೊಂಡು ಬಿಟ್ರು. ನೀವು ಕೂಡ ಈ ತಪ್ಪನ್ನ ಮಾಡಬೇಡಿ. ಇದ್ದಂತ ಜಾಬ್ ಅನ್ನ ಕಳ್ಕೊಬೇಡಿ. ನೀವು ಬೇರೆ ಸ್ಕಿಲ್ ಅನ್ನ ಕಳ್ಕೊಡಿ. ಪ್ರೈವೇಟ್ ಜಾಬ್ ಅನ್ನ ಯಾವುದೇ ಕಾರಣಕ್ಕೂ ಬಿಡಾಕ್ ಹೋಗ್ಬೇಡಿ. ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಹಿಂಗ್ ಹೋರಾಟ ಮಾಡೋದ್ರಿಂದ ಏನು ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೆ ಓದೋರು ಇದ್ದೀರಾ, ಪ್ರತಿಯೊಬ್ಬರ ಜ್ಞಾನ ಇದೆ. ಡಿಗ್ರಿ ಮುಗಿಸಿದ್ರ, ಡಬಲ್ ಡಿಗ್ರಿ ಮುಗಿಸಿದ್ರ, ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀರಿ. ಅವ್ರಿಗೆ ಕೇಳಿಲ್ಲ ಅಂದ್ರೆ ಇವ್ರಕ್ಕಿಂತ ಅಧಿಕಾರಿ ದೊಡ್ಡವ್ರು ಇದಾರೆ. ಅಲ್ಲಿ ಪ್ರಧಾನಮಂತ್ರಿ ಅವರಿಗೆ ಪತ್ರ ಬರೀರಿ. ಪ್ರಧಾನಮಂತ್ರಿ ಅವ್ರಿಗೆ ಪತ್ರ ಬರೀರಿ. ಓದ್ಲಿ ಲೆಟರ್ ಹೋತಂದ್ರೆ ನ್ಯೂಸ್ ಪೇಪರ್ನ ಬಂದಿರತ್ತೆ, ಟಿವಿಯಲ್ಲಿ ಬಂದಿರತ್ತೆ. ಅದೇ 1 ಲಕ್ಷಾನುಗಟ್ಲೆ ಈ ಒಂದು ಲೆಟರ್ ಹೋದ್ರೆ ಎಷ್ಟು ನ್ಯೂಸ್ ಆಗ್ಬೋದು. ಈ ರೀತಿಯಾಗಿ ಯಾಕೆ ಬರ್ತಿದ್ದಾವೆ ಕರ್ನಾಟಕ ರಾಜ್ಯದಿಂದ, ಅವರೇ ದಿಕ್ಕು ತಪ್ಪಿ ಹೋಗ್ಬೋದು. ಅರ್ಥ ಮಾಡ್ಕೊಳ್ಳಿ. ಇದು ಯಾಕೆ ಹೇಳ್ತಿದ್ದೇನಪ್ಪ ಅಂದ್ರೆ, ನಿಮ್ಗೆ ಗೊತ್ತಿದೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿ. ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಾನು ಹೇಳೋದು ಸರಿನಾ ತಪ್ಪ ಅಂತ ಹೇಳಿ. ಏನಾದರೂ ತಪ್ಪಾಗಿ ಮಾತಾಡಿದ್ರು ಕೂಡ ದಯವಿಟ್ಟು ಕ್ಷಮಿಸಬಹುದು. ಯಾಕಂದ್ರೆ ಈಗ ವಿದ್ಯಾರ್ಥಿಗಳು ಕಷ್ಟ ಕೇಳಕ್ ಆಗ್ತಾ ಇಲ್ಲ.